Let us pray. Our loving, living Heavenly Father, we worship you for this beautiful Lord's Day. Father, in the time of singing, we pray that your presence might resound within our souls. We might feel afresh the moving of the blessed Holy Spirit. We pray, O Master, that you might, with your Spirit, move us into true and spiritual worship. In all the technicalities, grant grace. Throughout today's worship, we might feel the overwhelming sovereignty of the Almighty God. For this we pray with all thanksgiving in the highly exalted, wonderful, magnanimous name of our Lord and Savior Jesus Christ. Amen. ಹೊಸ ಕನ್ನಡ ಪುಸ್ತಕದಲ್ಲಿ 104, ಹಳೆ ಕನ್ನಡ ಪುಸ್ತಕದಲ್ಲಿ 90. ಹಾಡಿನ ಸಂಖ್ಯೆ 104 ಹೊಸ ಕನ್ನಡ ಪುಸ್ತಕದಲ್ಲಿ, ಹಳೆ ಕನ್ನಡ ಪುಸ್ತಕದಲ್ಲಿ 90, ತೆಲುಗು 155. ಜೀವಿತ ಮಾರ್ಪಡ
133, ಹಳೆ ಕನ್ನಡ ಪುಸ್ತಕದಲ್ಲಿ 131, ಹೊಸ ಕನ್ನಡದಲ್ಲಿ 133, ಹಳೆ ಕನ್ನಡ ಪುಸ್ತಕದಲ್ಲಿ 131, ನ್ಯೂ ತೆಲುಗು 190, ಓಲ್ಡ್ ತೆಲುಗು 779. స్తోత్రములు
ಹೊಸ ಕನ್ನಡ ಪುಸ್ತಕದಲ್ಲಿ 176, ಹಳೆ ಕನ್ನಡ ಪುಸ್ತಕದಲ್ಲಿ 125, ನ್ಯೂ ತೆಲುಗು 249, ಓಲ್ಡ್ ತೆಲುಗು 761. ಹೊಸ ಕನ್ನಡ ಪುಸ್ತಕದಲ್ಲಿ 176, ಹಳೆ ಕನ್ನಡ ಪುಸ್ತಕದಲ್ಲಿ 125, ನ್ಯೂ ತೆಲುಗು 249, ಓಲ್ಡ್ ತೆಲುಗು 761. ನಾವು ಆರಾಧನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ದೇವರ ವಾಕ್ಯದಲ್ಲಿ ಕೆಲವು ಮಾತುಗಳನ್ನು ನೋಡಿಕೊಂಡು ಆರಾಧನೆಯಲ್ಲಿ ಪ್ರವೇಶ ಮಾಡೋಣ. ಲೂಕ್ ಸುವಾರ್ತೆ 20ನೇ ಅಧ್ಯಾಯ
ನಮ್ಮ ಸತ್ಯವೇದಗಳನ್ನು ಲೋಕ ಸುವಾರ್ತೆ 20ನೇ ಅಧ್ಯಾಯ ಇದರಲ್ಲಿ 37ನೇ ವಚನವನ್ನು ನಾವು ನಮ್ಮ ಬೈಬಲ್ನಿಂದ ಸತ್ಯವೇದದಿಂದ ನಾವೆಲ್ಲರೂ ಸೇರಿ ಓದೋಣ. ಲೋಕ ಸುವಾರ್ತೆ 20ನೇ ಅಧ್ಯಾಯ 37ನೇ ವಚನ. ಸತ್ತವರು ಬದುಕಿ ಏಳುತ್ತಾರೆಂಬುದನ್ನು ಮೋಶೆಯು ಸೂಚಿಸಿದ್ದಾನೆ. ಅವನು ಪದೆಯ ಸಂಗತಿ ಇರುವ ಅಧ್ಯಾಯದಲ್ಲಿ ಕರ್ತನನ್ನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ದೇವರ ಸಹಾಯಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆ, ಪ್ರೀತಿಯೊಳಂದು ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಮತ್ತೊಂದು ಅವರ್ತಿ ಸ್ತುತಿ ಸ್ತೋತ್ರ ವಂದನೆಗಳು ಸಲ್ಲಿಸ್ತೇವೆ. ಶಿಲುಬೆ ಮೇಲೆ ತೋರಿಸಿರುವಂತ ಅಮೂಲ್ಯ ರಕ್ತ, ಆತ್ಮ, ಪ್ರಾಣ, ಶರೀರಕ್ಕೆ ಪ್ರೋಕ್ಷಿಸಿಕೊಂಡು ನಿನ್ನ ಪಾದಗಳ ಹತ್ರ ಬರ್ತಾ ಇದ್ದೇವೆ ತಂದೆ. ನೀವು ಜೀವವುಳ್ಳಂತ ದೇವರಾಗಿದ್ದೀರಿ, ಜೀವಿಸುವವರಿಗೆ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತುತಿ ಸ್ತೋತ್ರ ವಂದನೆಗಳು ಸಲ್ಲಿಸ್ತೇವೆ ದೇವ. ಈ ದಿನ ಪರಿಶುದ್ಧ ದಿನ, ಆರಾಧನೆ ದಿನ, ಮರಣದಿಂದ ಸಮಾಧಿಯಿಂದ ತಿರುಗಿ ಜೀವವುಳ್ಳವನಾಗಿ ಪುನರುತ್ಥಾನ ಶಕ್ತಿಯಿಂದ ಎದ್ದಿರುವಂತ ಈ ದಿನಕ್ಕಾಗಿ ಸ್ತೋತ್ರ. ಅವತ್ತು ನಿಜವಾದ ನಿನ್ನ ವಾಕ್ಯದ ಹತ್ರ ಬರ್ತಿರೋ ಸಮಯದಲ್ಲಿ ನಿಜವಾದ ನಿನ್ನ ಮಕ್ಕಳಿಗೆ ಬೋಧಿಸುವಂತ ಜ್ಞಾನ ನನ್ನ ಹತ್ರ ಇಲ್ಲ, ನಾನು ಕೆಲ್ಸಕ್ಕೆ ಬರಲಾರ್ದನು ಅಂತ ಹೇಳಿ ಒಪ್ಪಿಕೊಂಡು ನೀವು ಶಿಲುಬೆ ಮೇಲೆ ಸುರಿಸಿರುವಂತ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ದೇವ ನಿನ್ನ ಮಾತುಗಳು ನಿನ್ನ ಮೇಲಿಂದ ಕೊಟ್ರೆ ನಿನ್ನ ಮಕ್ಕಳಿಗೆ ನಾವು ಹಂಚ್ಕೊಳಕ್ ಸಾಧ್ಯ ಅಂತ ಹೇಳಿ ಒಪ್ಪಿಕೊಳ್ತಾ ಇದ್ದೀವಿ. ನನ್ನ ಬಲಹೀನತೆಗಳು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಿಮ್ಮ ಪುನರುತ್ಥಾನ ಶಕ್ತಿ ಬಲ ಕೋರ್ಕೊಂಡು ಮಾತಾಡುವವರು ನೀವಾಗಿದ್ದು ಮಹಿಮವಂತರಿ ಅಂತ ಹೇಳಿ ನಂಬಿ ವಿಶ್ವಾಸದಿಂದ ಪ್ರತಿ ಪರಿಸ್ಥಿತಿಗಳಲ್ಲಿ ನಿನ್ನ ಮೇಲೆ ಪರಿಪೂರ್ಣವಾಗಿ ಆತುಕೊಂಡು ಜೀವಿಸೋದಕ್ಕಾಗಿ ಕೃಪೆ ತೋರಿಸ್ತೀರಿ ಅಂತ ಹೇಳಿ ವಿಶ್ವಾಸದಿಂದ ಅವತ್ತೊಂದಿರುವ ಘನಮಾನ ಮಹಿಮೆ ನಿಮಗೆ ಸಲ್ಲಿಸಿ ಪ್ರತಿ ವಿಷಯಗಳಲ್ಲಿ ಮಹಿಮವಂತರಿ ಅಂತ ಹೇಳಿ ಕೃತಜ್ಞತೆಗಳೊಂದಿಗೆ ನನ್ನ ನಾನು ತಗ್ಗಿಸಿಕೊಂಡು ನಿನ್ನ ನಾಮ ಹೆಚ್ಚಿಸಿ ನಿನ್ನ ಮರಣ ಭೂಸ್ಥಾಪನೆ ಪುನರುತ್ಥಾನದಲ್ಲಿ ಗುರುತಿಸಿಕೊಂಡು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಬೇಡೋದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಕರ್ತನು ತಿರುಗಿ ಮತ್ತೊಂದು ಪರಿಶುದ್ಧ ದಿನ ನಮ್ಮ ಜೀವಿತದಲ್ಲಿ ನೋಡ ಮಾಡುವಂತೆ ಮಾಡಿದ್ದಾನೆ. ಅದಕ್ಕೆ ಕರ್ತನಿಗೆ ಎಷ್ಟೋ ಸ್ತೋತ್ರ. ಯಾಕಂದ್ರೆ ನಮ್ಮ ಆಯುಷ್ಕಾಲ ಹೆಚ್ಚಿಸುವಂಥದ್ದು ಆತನ ಕೈಯಲ್ಲಿದೆ. ನಮ್ಮ ಜೀವಿತದ ಪ್ರತಿಯೊಂದು ದಿನಗಳು ತನ್ನ ಪುಸ್ತಕದಲ್ಲಿ ಆತನು ಬರೆಸಿಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಎಷ್ಟೋ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ದೇವರ ವಾಕ್ಯದ ಹತ್ರ ಬರುವಂತ ಸಮಯ ನೋಡೋಣ. ಇಲ್ಲಿ ದೇವರು ಯಾರಿದ್ದಾರೆ ಅನ್ನುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ಯಾರು, ನಾವ್ ಯಾರಾಗಿದ್ದೇವೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಾಗ ನಾವು ಆತನನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳ್ತಾ ಇದ್ದಾನೆ. ಮತ್ತೆ ಆತನು ಜೀವವಿಲ್ಲದವರಿಗೆ ದೇವರಲ್ಲ ಅಂತೆ, ಜೀವಿತರಿಗೆ ದೇವರಾಗಿದ್ದಾನಂತೆ. ಅಬ್ರಹಾಮನು ಸತ್ತನು, ಇಸಾಕನು ಸತ್ತನು, ಯಾಕೋಬನು ಸತ್ತನು. ಆದರೂ ಪರಿಶುದ್ಧಾತ್ಮ ದೇವರು ತನ್ನ ವಾಕ್ಯದಿಂದ ನಮಗೆ ಎಚ್ಚರಿಸುವಂತ ಮಾತೇನಂತಂದ್ರೆ, ಅಬ್ರಹಾಮನು ಜೀವಿಸ್ತಾ ಇದ್ದಾನೆ, ಇಸಾಕನು ಜೀವಿಸ್ತಾ ಇದ್ದಾನೆ, ಯಾಕೋಬನು ಕೂಡ ಜೀವಿಸ್ತಾ ಇದ್ದಾನೆ. ಅವರ ದೇವರು ಜೀವವುಳ್ಳಂತ ದೇವರಾಗಿದ್ದಾನಂತೆ. ಅದಕ್ಕಾಗಿ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾದಂಥವರು ಯಾರು? ಯಾಕೆ ಆ ದೇವರು ಅಬ್ರಹಾಮನ ದೇವರಂತ ಹೇಳಿಸ್ಕೊಳ್ತಾ ಇದ್ದಾನೆ? ಯಾಕೆ ಆ ದೇವರು ಇಸಾಕನ ದೇವರಂತ ಹೇಳಿಸ್ಕೊಳ್ತಾ ಇದ್ದಾನೆ? ಯಾಕೆ ಆ ದೇವರು ಯಾಕೋಬನ ದೇವರು ಅಂತ ಹೇಳಿಸ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಕ್ಲುಪ್ತವಾಗಿ ಕೆಲವು ಮಾತುಗಳನ್ನು ನೋಡ್ಕೊಂಡು ಆರಾಧನೆಯಲ್ಲಿ ಪ್ರವೇಶಿಸೋಣ. ಅಬ್ರಹಾಮನ ಕುರಿತು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೋಬನನ್ನು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವರ ವಾಕ್ಯ ಯಾಕೋಬನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಬ್ರಹಾಮನು ಮರಣ ಹೊಂದಿ ಎಷ್ಟೋ ಸಾವಿರಾರು ವರ್ಷಗಳಾದರೂ ಕೂಡ ಪರಿಶುದ್ಧಾತ್ಮ ದೇವರು ಯಾಕೋಬನನ್ನು ಪ್ರೇರೇಪಿಸಿ ಅಬ್ರಹಾಮನ ಕುರಿತು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯಾಕೋಬ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನದಲ್ಲಿ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಅಬ್ರಹಾಮನ್ ಯಾರಂದ್ರೆ ದೇವರ ಸ್ನೇಹಿತ. ಅದಕ್ಕಾಗಿ ಈ ಅಬ್ರಹಾಮನಿಗೆ ದೇವರು ತನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ. ತನ್ನ ಹೃದಯದ ಎಲ್ಲಾ ವಿಷಯಗಳು ಹಂಚ್ಕೊಳ್ತಾ ಇದ್ದಾನೆ. ಅದಕ್ಕಾಗಿ ಸ್ನೇಹಿತರ ಕುರಿತು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ನೋಡ್ರಿ, ಯೋಹಾನ್ ಸುವಾರ್ತೆಯಲ್ಲಿ. ಯೋಹಾನ್ ಸುವಾರ್ತೆ, ಯಾರು ಸ್ನೇಹಿತರು? ಯೇಸು ಕ್ರಿಸ್ತರು ಯಾರು?
ಯಾರನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 14ನೇ ವಚನ ನೋಡ್ತೇವೆ. ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ದೇವರು ಕೊಟ್ಟಿರುವಂತ ಆಜ್ಞೆಗಳಿಗೆ ಅನುಗುಣವಾಗಿ ನಾವು ನಡೆದರೆ ನಾವು ದೇವರ ಸ್ನೇಹಿತರಾಗ್ತೇವೆ. ಅಷ್ಟೇ ಅಲ್ಲ, ಅದೇ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಸ್ನೇಹಿತರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡುವಂತವರಾಗಿದ್ದಾರೆ. ಅದಕ್ಕಾಗಿ ದೇವರು ಅಬ್ರಹಾಮನ ದೇವರಾಗ್ತಾ ಇದ್ದಾನೆ. ಅಬ್ರಹಾಮನು ದೇವರ ಸ್ನೇಹಿತನಾಗಿ ಮಾರ್ಪಡ್ತಾ ಇದ್ದಾನೆ. ಸ್ನೇಹಿತರು ಅಂದ್ರೆ ಒಬ್ಬರಿಗೊಬ್ಬರು ಪ್ರಾಣ ಕೊಡುವಂತವ್ರು ಅಂತೇಳಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿ ಯೇಸು ಕ್ರಿಸ್ತರು ನಿನಗಾಗಿ ನನಗಾಗಿ ಮಾಡ್ತಾ ಇದ್ದಾರೆ. ನೀವು ನನ್ನ ಸ್ನೇಹಿತರು ಅಂತ ಹೇಳ್ತಾ ಇದ್ದಾನೆ. ಆತನ ಸ್ನೇಹಿತನಂತ ಹೇಳಿ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆತನ ಗೆಳತನ ಮಾಡಿದ್ದಾನೆ. ಗೆಳತನ ಮಾಡಿ ನನ್ನನ್ನು ನಿನ್ನನ್ನು ನಂಬಿದ್ದಾನೆ. ನೋಡ್ರಿ ಎಂತವರಿಗೆ ಗೆಳತನ ಮಾಡಿದ್ದಾನೆ. ನಿನ್ನಲ್ಲಿ ನನ್ನಲ್ಲಿ ಏನಾದ್ರೂ ಒಳ್ಳೆತನ ಇದೆನಾ? ನಾನು ನೀವು ಯೇಸು ಕ್ರಿಸ್ತರ ಸ್ನೇಹಿತರಾಗಲು ಯಾವುದಾದ್ರೂ ಅರ್ಹತೆ ನಮ್ಮ ಹತ್ರ ಇದೆನಾ? ಲೋಕಸ್ಥರ ಪ್ರಕಾರ ನೋಡ್ರಿ, ಐಶ್ವರ್ಯವಂತರಿಗೆ ಗೆಳತನ ಮಾಡ್ತಾರೆ, ಬಡವರಿಗೆ ಗೆಳತನ ಮಾಡ್ತಾರೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಐಶ್ವರ್ಯವಂತರು ಬಡವರಿಗೆ ಕೂಡ ಗೆಳತನ ಮಾಡಬಹುದು ಲೋಕದ ರೀತಿಯ ಪ್ರಕಾರ. ಆದ್ರೆ ಯೇಸು ಕ್ರಿಸ್ತರು ನನಗೂ ನಿನಗೂ ನಿನ್ನ ಜೊತೆ ಗೆಳತನ ಮಾಡ್ತಾ ಇದ್ದಾರೆ, ಸ್ನೇಹಿತರಾಗ್ತಾ ಇದ್ದಾರೆ. ನಿನ್ನಲ್ಲಿ ಯಾವ ಒಳ್ಳೆತನ ಇಲ್ಲ. ನೋಡ್ಬೇಕಾದ್ರೆ ಅಂಗಾಲದ ನಡುನತೆವರೆಗೂ ಪಾಪದಿಂದ ತುಂಬಿರುವಂತ ನಾವು ಈ ಪಾಪದಲ್ಲೇ ಜೀವಿಸಿರುವಂತ ನಮ್ಮನ್ನು ತನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರಿಗೋಸ್ಕರವಾಗಿ ಪ್ರಾಣ ಕೊಡ್ತಾ ಇದ್ದಾರೆ ಯೇಸು ಕ್ರಿಸ್ತರು. ಅದಕ್ಕಾಗಿ ನಾವು ಯೇಸು ಕ್ರಿಸ್ತರ ಸ್ನೇಹಿತರಾಗ್ಬೇಕಂತಂದ್ರೆ ನಮ್ಮ ಪ್ರಾಣವನ್ನು ಕೂಡ ಯೇಸು ಕ್ರಿಸ್ತರಿಗೆ ಕೊಡೋದಕ್ಕೋಸ್ಕರವಾಗಿ ಸಿದ್ಧರಾಗಿರ್ಬೇಕು. ಅವಾಗೇ ಗೆಳತನ ಅನ್ನುವಂಥದ್ದು ಏರ್ಪಡ್ತದೆ. ಅವಾಗೇ ಗೆಳತನ ಅನ್ನುವಂಥದ್ದು ನಿಕಟವಾಗ್ತದೆ. ಆರಾಧನೆಯಲ್ಲಿ ಆತ್ಮದಿಂದ ಸತ್ಯದಿಂದ ಆರಾಧಿಸೋದಕ್ಕೋಸ್ಕರವಾಗಿ ಸೇರಿ ಬಂದಿರುವಂತ ನಾವು ಅಬ್ರಾಹ್ಮನ ದೇವರು ನಿನ್ನ ದೇವರಾಗಿದ್ದಾನ, ನನ್ನ ದೇವರಾಗಿದ್ದಾನ. ದೇವರೊಂದಿಗೆ ನಿನ್ನ ಗೆಳತನ ಮಾಡ್ಕೊಂಡಿದೀಯಾ? ಗೆಳತನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಏನ್ ಮಾಡಿದ್ದಾರೆ ಅಂತಂತಂದ್ರೆ ಯೇಸು ಕ್ರಿಸ್ತರು ಮೊದಲು ಹೆಜ್ಜೆ ಇಟ್ಟು ಭೂಲೋಕಕ್ಕೆ ಬಂದಿದ್ದಾರೆ. ನಿನಗಾಗಿ ನನಗಾಗಿ ಆತನು ಏನಾಗಿದ್ದಾನೆ ಅಂತಂದ್ರೆ ಮರಣಿಸಿದ್ದಾನೆ, ಸಮಾಧಿ ಮಾಡಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತರಿಗೆ ಏನಂದ್ರೆ ಈತನು ಪಾಪಿ ಮಿತ್ರನು, ಪಾಪಿಷ್ಟರ ಸಂಗಡ ಸುಂಕದವರ ಸಂಗಡ ಊಟ ಮಾಡ್ತಾನೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೆ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತರ ಕುರಿತು ಜನರು ಕೆಲವು ಮಾತುಗಳು ಆಡಿದಾಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತಂತಂದ್ರೆ ಮತ್ತಾಯ 9ನೇ ಅಧ್ಯಾಯ 10ರಿಂದ 13 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು 12ನೇ ವಚನದಲ್ಲಿ, ಆತನು ಅದನ್ನು ಕೇಳಿ ಕ್ಷೇಮದಿಂದವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಅದಕ್ಕಾಗಿ ಅನಾರೋಗ್ಯದಲ್ಲಿರುವಂತ, ಅವಶ್ಯಕತೆಯಲ್ಲಿರುವಂತ, ಬಲಹೀನತೆಯಲ್ಲಿರುವಂತ, ನಿಸ್ಸಹಾಯಕ ಸ್ಥಿತಿಯಲ್ಲಿರುವಂತ ನಿನಗೂ ನನಗೂ ನನ್ನ ಜೊತೆ ಗೆಳತನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತರು ಕೈ ಚಾಚ್ತಾ ಇದ್ದಾರೆ. ನನ್ನ ಗೆಳೆಯನು ಅನಿಸ್ಕೊಳ್ಳೋದಕ್ಕಾಗಿ ಯೇಸು ಕ್ರಿಸ್ತರು ನಾಚಿಕೆ ಪಡ್ತಾ ಇದ್ದಾರೆ. ಅದಕ್ಕಾಗಿ ಅಬ್ರಾಹಾಮನ ದೇವರ ಸ್ನೇಹಿತನಾದರು. ಹೇಗೆ ಸ್ನೇಹಿತನಾದನಂದ್ರೆ ತನ್ನ ಸ್ನೇಹಿತನಿಗೋಸ್ಕರವಾಗಿ ತನ್ನ ಸರ್ವಸ್ವವನ್ನೂ ಕೊಡೋದಕ್ಕಾಗಿ ಅಬ್ರಾಹ್ಮನು ಕ್ರಯ ಸಲ್ಲಿಸ್ತಾ ಇದ್ದಾರೆ. ಅದೇ ನಿಜವಾದ ಆರಾಧನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬೇರೆ ಗೆಳತನ ಅಂತೇಳಿ ಈ ಸಂದರ್ಭ ಬಂದ್ರೆ ಗೆಳತನದ ಮಾತು ಪ್ರಸಂಗ ಬಂದಾಗ ಒಬ್ಬರಿಗೊಬ್ಬರು ಪ್ರಾಣ ಕೊಡ್ತಾ ಇದ್ದಾರೆ. ಲೋಕದ ರೂಢಿಯಲ್ಲಿ ಕೂಡ ನಾವು ನೋಡ್ತೇವೆ. ಆದ್ರೆ ಯೇಸು ಕ್ರಿಸ್ತರು ನಿನ್ನ ದೇವರಾದ್ರೆ, ಅಥವಾ ಯೇಸು ಕ್ರಿಸ್ತರು ನನಗೂ ನಿನಗೂ ಸ್ನೇಹಿತರಾದ್ರೆ ನಾವು ಆತನಿಗೆ ಸಲ್ಲಿಸುವಂತ ಕ್ರಯ ಎಲ್ಲಿ? ಆ ಗೆಳತನಕ್ಕೆ ಸಲ್ಲಿಸುವಂತ ಕ್ರಯ ಎಲ್ಲಿದೆ? ಆ ಕ್ರಯ ನಾವು ಸಲ್ಲಿಸಿದಾಗ ಆತನ ಗೆಳೆಯರಾಗ್ತೇವೆ, ಆತನ ಸ್ನೇಹಿತರಾಗ್ತೇವೆ. ಅದು ನಾವು ಆತನಿಗೆ ಮಾಡುವಂತ ನಿಜವಾದಂತ ಆರಾಧನೆಯಾಗಿದೆ. ಅದಕ್ಕಾಗಿ ದೇವರು ಯಾವ ದೇವರಂತೆ? ಅಬ್ರಾಹಾಮನ ದೇವರು.
ನಿನ್ನಂತ ನನ್ನಂತ ಪಾಪಿಯೊಂದಿಗೆ ಗೆಳತನ ಮಾಡ್ಕೊಳ್ತಾ ಇದ್ದ. ಗೆಳತನ ಬಾಯಿ ಮಾತಿನಿಂದ ಮಾಡ್ಕೊಂಡಿಲ್ಲ, ತನ್ನ ಪ್ರಾಣವನ್ನೇ ಗೆಳತನಕ್ಕೆ ರುಜುವಾತಾಗಿ ಕೊಡ್ತಾ ಇದೆ. ನೋಡ್ರಿ, ಮೊದಲನೇ ಯೋಹಾನನ್ ಬರೆದಂತ ಪತ್ರಿಕೆ, ಯೋಹಾನನು ಬರೆದಂತ ಮೊದಲನೇ ಪತ್ರಿಕೆಯಲ್ಲಿ ನೋಡ್ತೇವೆ, 3ನೇ ಅಧ್ಯಾಯ 16ನೇ ವಚನದಲ್ಲಿ, ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ, 1 John 3rd chapter 16th verse, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಅದಕ್ಕಾಗಿ ಪ್ರಾಣ ಕೊಟ್ಟು ಆತ ಪ್ರೀತಿಸಿದ್ದಾನೆ. ಆ ಗೆಳೆಯನಿಗೋಸ್ಕರ ನಾವು ಸರ್ವಸ್ವವನ್ನು ಸಮರ್ಪಿಸೋದಕ್ಕಾಗಿ, ಕ್ರಯ ಸಲ್ಲಿಸೋದಕ್ಕಾಗಿ ಸಿದ್ಧರಾಗಿದ್ದರೆ ಅದೇ ನಾನು ನೀವು ಮಾಡುವಂತ ನಿಜವಾದ ಆರಾಧನೆ ಆಗಿದೆ. ಅದಕ್ಕಾಗಿ ಇದನ್ನ ಆಲೋಚನೆ ಮಾಡು. ಆತ ನಿನ್ ಜೊತೆ ಗೆಳತನ ಮಾಡಿದನಂದ್ರೆ ನೀನು ಆತನ ಜೊತೆ ಗೆಳತನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಎಂತ ತ್ಯಾಗದಲ್ಲಿ. ಮನೆಯಲ್ಲಿ ಈ ಚರ್ಚ್ನ ಕುಂತಾಗ ಲೈನ್ ಕೂಡ್ರಿ, ಒಬ್ಬರಾದ್ಮೇಲೆ ಒಬ್ಬರು ಆರಾಧನೆ ಮಾಡ್ರಿ ಅಂತೇಳಿ ಕ್ರಮ ಕಲಿಸ್ತಾರ. ಆದ್ರೆ ಈಗ ಮನೆಯಲ್ಲಿ ಸ್ವತಂತ್ರರಾಗಿದ್ದೇವೆ. ಆದ್ರೆ ಅಬ್ರಹಾಮನು ನೋಡ್ತಾ ಇದ್ದಾನೆ. ಅಬ್ರಹಾಮನು ದೇವರ ಸ್ನೇಹಿತನಾಗಿ ನಿನ್ನ ಕಡೆ ನನ್ನ ಕಡೆ ನೋಡ್ತಾ ಇದ್ದೆ. ನಾನು ನೀವು ದೇವರ ಸ್ನೇಹಿತರಂತೇಳಿ ಹೇಳಿಸಿಕೊಳ್ಳುವಂತವ್ರು ನಾವು ನೀವು ವ್ಯಕ್ತಿಗತವಾಗಿ, ಕುಟುಂಬವಾಗಿ, ಸಭೆಯಾಗಿ ಸೇರಿ ಬಂದಾಗ ಆತನಿಗೆ ಅರ್ಪಿಸುವಂತ ಅರ್ಪಣೆ, ಆರಾಧನೆ ಮೆಚ್ಚುಗೆಯಾದಂತ ರೀತಿಯಿಂದ ನಾವು ಅರ್ಪಿಸ್ತಾ ಇದ್ದೇವ. ನಿಮ್ಮ ಜೀವಿತದ ಕುರಿತು ಪ್ರಶ್ನಿಸಿಕೊಳ್ಳೋಣ. ನಾವು ನಮ್ಮ ಜೀವಿತದಲ್ಲಿ ಒಂದು ಸರಿಯಾದ ತೀರ್ಮಾನದಿಂದ ಆತನನ್ನು ಆರಾಧಿಸೋಣ. ಯಾಕಂತಂದ್ರೆ ಯಾವ ಷರತ್ ಹಾಕಲಾರದೆ, ಯಾವ ಕಂಡೀಷನ್ ಹಾಕಲಾರದೆ ಆತ ನಿನಗೆ ಪ್ರೀತಿಸಿದ್ದಾನೆ, ನಿನ್ ಜೊತೆ ಗೆಳತನ ಮಾಡ್ಕೊಂಡಿದ್ದಾನೆ. ಲೋಕದಲ್ಲಿ ಅನೇಕರು ನೀ ಇದು ಕೊಟ್ರೆ ನಾ ಅದು ಕೊಡ್ತೀನಿ, ನೀ ಹಿಂಗ್ ಮಾಡಿದ್ರೆ ನಾ ಹಂಗ್ ಮಾಡ್ತೀನಿ ಅಂತ ಹೇಳಿ ಗೆಳತನಕ್ಕೆ ಷರತ್ ಹಾಕ್ತಾರೆ. ಆದ್ರೆ ಯೇಸು ಕ್ರಿಸ್ತರ ಪ್ರೀತಿಯಲ್ಲಿ, ಯೇಸು ಕ್ರಿಸ್ತರು ಮಾಡಿಕೊಂಡಿರುವಂತ ಗೆಳತನದಲ್ಲಿ ಯಾವುದೇ ಷರತ್ತಿಲ್ಲದೆ ಸ್ವತಂತ್ರರಾಗಿ, ಯಾವುದೇ ನಿರ್ಬಂಧ ಇಲ್ಲದೆ ನನ್ನನ್ನು ಆತನು ಪ್ರೀತಿಸಿದ್ದಾನೆ. ಅದಕ್ಕಾಗಿ ಉದಯಕಾಲ ಸಮಯದಲ್ಲಿ ಆತ್ಮಜನ ಸತ್ಯದಿಂದ ಆರಾಧಿಸುವಂತ ಸಮಯ, ಅಬ್ರಹಾಮನ ದೇವರು ನಿನ್ನ ದೇವರು, ನನ್ನ ದೇವರಾಗಿದ್ದಾನೆ. ನೀನು ಪರಿಪೂರ್ಣವಾದಂತ ಕ್ರಯ ಸಲ್ಲಿಸಿ ಆತನನ್ನು ಆರಾಧಿಸುವಂತ ಸಿದ್ಧರಾಗಿದೆಯಾ? 2ನೇ ಮಾತು ನೋಡ್ರಿ, ಅಬ್ರಹಾಮನ ದೇವರು ಅಷ್ಟೇ ಅಲ್ಲ, ಆತನು ಇಸಾಕನ ದೇವರು ಕೂಡ ಅಂತೆ. ಅಬ್ರಹಾಮನ ದೇವರಾಗಿ ಅಲ್ಲಿಗೆ ನಿಂತು ಹೋಗಿಲ್ಲ, ಆ ಅಬ್ರಹಾಮನ ದೇವರು ಇಸಾಕನ ದೇವರಾಗಿಯೂ ಕೂಡ ಆಗ್ತಾ ಇದ್ದಾನೆ. 5ನೇ ಲೂಕ ಸುವಾರ್ತೆ 20ನೇ ಅಧ್ಯಾಯದ 37ನೇ ವಚನದಲ್ಲಿ ನೋಡ್ತೇವೆ, ಆತನು ಅಬ್ರಹಾಮನ ದೇವರು ಅಷ್ಟೇ ಅಲ್ಲ, ಇಸಾಕನ ದೇವರು ಕೂಡ ಆಗಿದ್ದಾನೆ. ಇಸಾಕನ ದೇವರು ಅಬ್ರಹಾಮನಿಗೆ ಅಷ್ಟೇ ನಿಂತು ಹೋಗಿಲ್ಲ, ಇಸಾಕನ ತನಕ ದೇವರ ಆಗ್ತಾ ಇದ್ದೇನೆ. ಕಾರಣ ಏನಂತಂದ್ರೆ, ಇಸಾಕನ ಕುರಿತು ನಾವು ನೋಡ್ತೇವೆ ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಅಬ್ರಹಾಮನು ದೇವರ ಷರತ್ತು, ದೇವರ ಕಂಡೀಷನ್ ಹಾಕಿರುವಂತದ್ದು ಏನಂತಂದ್ರೆ, ನೀನು ನನಗ್ ಪ್ರೀತಿಸ್ತಾ ಇದ್ದೀನಿ, ನನ್ನ ಜೊತೆಗೆ ಗೆಳತನ ಮಾಡ್ತಾ ಇದ್ದೆ ಅಂದ್ರೆ ಮಧ್ಯದಲ್ಲಿ ಏನೂ ಬೇಡ, ಎಲ್ಲ ಅಡ್ಡಿ ಆತಂಕಗಳು ತೆಗೆದು ಹಾಕು ಅಂತೇಳಿ ದೇವರು ಬಯಸಿದಾಗ, ಯಾವ ಷರತ್ತಿಲ್ಲದೆ ಯಾವ ರೀತಿ ದೇವರು ಪ್ರೀತಿಸಿದ್ದೇನೋ, ಅಬ್ರಹಾಮನು ಕೂಡ ಷರತ್ತಿಲ್ಲದಂತೆ ದೇವರಿಗೆ ಪ್ರೀತಿಸೋದಕ್ಕಾಗಿ ದೇವರು ಆತನ ಕಡೆಯಿಂದ ಕ್ರಯ ಸಲ್ಲಿಸೋದಕ್ಕಾಗಿ ಕೇಳಿದಾಗ ನೋಡ್ರಿ, ಇಬ್ರಿಯರಿಗೆ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನದಲ್ಲಿ, ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳ್ಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಇಸಾಕನು ದೇವರು ಯಾರಂತಂದ್ರೆ, ಇಸಾಕನ ಕುರಿತು ನಾವೇನ್ ನೋಡ್ತೀವಿ ಅಂದ್ರೆ, ಪುನರುತ್ಥಾನ ಶಕ್ತಿ, ಸತ್ತವರೊಳಗಿಂದ ತಿರುಗಿ ಆತನನ್ನು ಪಡ್ಕೊಂಡವನಂತೆ ಅಬ್ರಹಾಮನ್ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಸಾಕನ ಜೀವಿತದಲ್ಲಿ ನಾವು ನೋಡ್ತೇವೆ, ಆತನು ಬರಗಾಲದ ಸಮಯದಲ್ಲಿ ಬೀಜ ಬಿತ್ತುತ್ತಾ ಇದ್ದಾನಂತೆ, ಮತ್ತೆ ಬರಗಾಲದ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಾನಂತಂದ್ರೆ 100ರಷ್ಟು ಫಲ ಹೊಂದ್ತಾ ಇದ್ದಾನೆ. ಆದಿಕಾಂಡದ ಪುಸ್ತಕ 26ನೇ ಅಧ್ಯಾಯ, ಆದಿಕಾಂಡ 26ನೇ ಅಧ್ಯಾಯ 1ನೇ ವಚನದಲ್ಲಿ, ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ ದೇಶಕ್ಕೆ ಬಂತು. ಇಲ್ಲಿ ಬರಗಾಲ ಇದೆ. ಇದೇ ಅಧ್ಯಾಯ 26ನೇ ಅಧ್ಯಾಯ 12ನೇ ವಚನದಲ್ಲಿ, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಆತನು ಮರಣದಿಂದ
ಸತ್ತವರೊಳಗಿಂದ ಪಡ್ಕೊಂಡಿದ್ದೇನಂತ ರೀತಿಯಲ್ಲಿ ಅಬ್ರಾಹ್ಮನು ಪಡ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಈ ಬರಗಾಲ ಅಂದ್ರೆ ಪರಿಪೂರ್ಣವಾದಂತ ಬಂಜರ ಭೂಮಿ, ಯಾವ ಬೆಳೆ ಇರಲಾರದಂತ ಸತ್ತಂತ ರೀತಿಯಲ್ಲಿರುವಂತಹ ಪರಿಸ್ಥಿತಿಯಿಂದ 100ರಷ್ಟು ಪ್ರತಿಫಲ ಹೊಂದ್ತಾ ಇದೆ. ಅಂದ್ರೆ ಯಾವುದೇ ನಿರೀಕ್ಷೆ ಇಲ್ಲದಂತಹ ಸ್ಥಳದಲ್ಲಿ ಸಮೃದ್ಧಿಯಾದಂತಹ ಫಲ, ಅದೇ ಮರಣದ ಪುನರುತ್ಥಾನ ಶಕ್ತಿ ಅಂತ ಹೇಳಿ ನೋಡ್ತೇವೆ. ಯೇಸು ಕ್ರಿಸ್ತರಿಗೆ ಶಿಲುಬೆ ಹಾಕಿದ್ರು, ಸತ್ತದ ಮೇಲೆ ಸಮಾಧಿ ಮಾಡಿದ್ರು, ಮುಗಿದೋಯ್ತು, ಈಗ ನಿರೀಕ್ಷೆ ಇಲ್ಲ ಅಂತ ಹೇಳಿ ಶಿಷ್ಯರು ಕೂಡ ಕೆಲವರು ಏನ್ ಮಾಡ್ತಾ ಇದ್ರೆ, ಈಗ ಆತ ರಾಜನಾಗ್ತಾನೇನೋ ಅಂತ ಹೇಳಿ ಅನ್ಕೊಂಡಿದ್ದೇವೆ, ಆದ್ರೆ ಆತನ ಶಿಲುಬೆಯಲ್ಲಿ ಸತ್ತನು, ಸಮಾಧಿ ಮಾಡಿದ್ರೆ ಅಂತ ಹೇಳಿ ನಿರೀಕ್ಷೆ ಇಲ್ಲದವರಾಗಿ ದಮಸ್ಕದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅನೇಕರು ದುಃಖದಲ್ಲಿರ್ತಾ ಇದ್ದಾರೆ. ನಾವು ನಾಯಕನಾಗ್ತಾನೇನೋ, ನಮ್ಗೆ ನಡೆಸ್ತಾನೇನೋ ಅನ್ಕೊಂಡಿದ್ದೇವೆ, ಆದ್ರೆ ಮರಣ ಹೊಂದದನು ಅಂತ ಹೇಳಿ ನಿರೀಕ್ಷೆ ಇಲ್ಲದವರಾಗಿ ಜೀವಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಪುನರುತ್ಥಾನನಾಗಿ ತಿರುಗಿ ಹೇಳ್ತಾ ಇದ್ದಾರೆ, ಅವರಿಗೆ ದರ್ಶನ ಕೊಡ್ತಾ ಇದ್ದಾನೆ, ಅವರಿಗೆ ಹೊಸ ಶಕ್ತಿ ಕೊಡ್ತಾ ಇದ್ದಾನೆ. ಪವಿತ್ರಾತ್ಮ ಶಕ್ತಿಯಿಂದ ಅತ್ಯಧಿಕವಾದ ಸೇವೆ ಮಾಡಲು ಅವರಿಗೆ ಬಲಪಡುತ್ತಾ ಇದೆ. ಇಸಾಕನ ಜೀವಿತದಲ್ಲಿ ಕೂಡ ಅದೇ ನೋಡ್ತಾ ಇದ್ದೇವೆ. ಇಸಾಕನ ದೇವರು ಅಂದ್ರೆ ಪುನರುತ್ಥಾನ ಶಕ್ತಿಯುಳ್ಳ ದೇವರಾಗಿದ್ದಾರೆ. ಅದಕ್ಕಾಗಿ ಪುನರುತ್ಥಾನ ಶಕ್ತಿ ನಿನ್ನಲ್ಲಿ ನನ್ನಲ್ಲಿ ಬಂದಿದ್ದೇನಾ? ನೀವು ನಿರೀಕ್ಷೆ ಇಲ್ಲದಂತಹ ಸ್ಥಿತಿಯಲ್ಲಿದ್ದಾಗ ಆ ಶಕ್ತಿ ನಿನ್ನೊಳಗಡೆ ನನ್ನೊಳಗಡೆ ಬಂದು ನಿನ್ನನ್ನು ಹುರಿದುಂಬಿಸಿ ಈ ಲೋಕದ ಈ ಬರಡಾದ ಬಂಜರು ಭೂಮಿಯಾಗಿರುವಂತ ಯಾವ ನಿರೀಕ್ಷೆ ಇಲ್ಲದಂತ ಈ ಲೋಕದಲ್ಲಿ ಆ ಪುನರುತ್ಥಾನ ಶಕ್ತಿಯಿಂದ ನನ್ನನ್ನು ಬಲವುಳ್ಳವನಾಗಿ ಆತನು ನಡೆಸುವಂತನಾಗಿದೆ. ಹಾಗೆ ಇಸಾಕನನ್ನು ಕುರಿತು ನೋಡ್ತೇವೆ. ಇಸಾಕನ ದೇವರು, ಇಸಾಕನು ಪುನರುತ್ಥಾನ ಶಕ್ತಿ ಹೊಂದಿದಂತವನು, ಪುನರುತ್ಥಾನ ಬಲದವನಾಗಿದ್ದಾನೆ. ಅದಕ್ಕಾಗಿ ಆತನು ಮುಪ್ಪಿನ ಕಾಲದಲ್ಲಿ ನೋಡ್ರಿ, ಕಣ್ಣು ಕಾಣಲಾರದಂತ ಸಮಯದಲ್ಲಿಯೂ ಕೂಡ ಆತ ನಿಜವಾದಂತ ಆಶೀರ್ವಾದಗಳನ್ನು ದೇವರಿಂದ ಹೊಂದಿ ತನ್ನ ಮಕ್ಕಳಿಗೆ ಆಶೀರ್ವದಿಸ್ತಾ ಇದೆ. ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ತೇವೆ, ನಂಬಿಕೆಯಿಂದಲೇ ಇಸಾಕನು ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸಿದಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನು. ಕಣ್ಣು ಮೊಬ್ಬು ಹೋಗಿವೆ, ಶಕ್ತಿ ಇಲ್ಲ, ಆದರೂ ಕೂಡ ಒಳಗಡೆ ಪುನರುತ್ಥಾನ ಶಕ್ತಿ ಎನ್ನುವುದು ಆತನಲ್ಲಿ ಏನಿದೆ ಅಂದ್ರೆ ಉಜ್ಜೀವನ ಪಡಿಸ್ತಾ ಇದೆ. ಯಾರಿಗೆ ಆಶೀರ್ವದಿಸ್ಬೇಕು, ಎಂತ ಆಶೀರ್ವಾದ ಕೊಡ್ಬೇಕನ್ನೋದು ಆ ಪುನರುತ್ಥಾನ ಶಕ್ತಿ ಆತನಿಗೆ ಹುರಿದುಂಬಿಸ್ತಾ ಇದೆ. ಅದಕ್ಕಾಗಿ ಪ್ರಿಯರೇ, ಇಸಾಕನ ದೇವರು ನಿನ್ನ ದೇವರು ನನ್ನ ದೇವರಾಗಿದೆ. ಆತನು ನಿರೀಕ್ಷೆ ಇಲ್ಲದಂತ ಕುಗ್ಗುವಿಕೆಯಲ್ಲಿ ಆಯ್ತು, ಮುಗಿತೀಗ, ಈಗ ಮುಗಿತೆ, ಖತಮ್ ಆಯ್ತು, ಈಗ ಹೆಲ್ಪ್ ಮಾಡೋರು ಯಾರೇ ಇಲ್ಲ, ಪರಿಸ್ಥಿತಿ ಈಗ ಪೂರ್ಣ ಏನನೇ ಇಲ್ಲ, ಜೀರೋ ಆಯ್ತು, ನಾವು ಈಗ ಯಾರು ಈಗ ನಮ್ಗೆ ಸಹಾಯ ಮಾಡೋರು ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈ ಪುನರುತ್ಥಾನ ಶಕ್ತಿ ನಿನಗೆ ಏನ್ ಮಾಡುವಂತದ್ದಾಗಿದೆ ಅಂತಂದ್ರೆ ನೂತನವಾಗಿ 100ರಷ್ಟು ಫಲ ಕೊಡುವಂತರಾಗಿದೆ. ನೋಡ್ರಿ, ಇಸಾಕನು ಒಂದ್ ವೇಳೆ ಮಳೆಯದು ಚೊಲೋ ಬಿದ್ದಾಗ ಬಿತ್ತಿ ಬೆಳೆ ತಗೊಂಡ್ರ ಸ್ವಲ್ಪ 70-80% ಬರ್ಬೋದಿತ್ತು. ಆದರೆ ಬರಗಾಲದ ಪರಿಸ್ಥಿತಿಯಲ್ಲಿ 100ರಷ್ಟು ಪ್ರತಿಫಲ ಕೊಡ್ತಾ ಇದ್ದಾನೆ. ಯೇಸು ಕ್ರಿಸ್ತರ ಸಮಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತರು ಭೂಲೋಕದಲ್ಲಿದ್ದಾಗ ಶಿಷ್ಯರು ದೇವ ಬಿಡಿಸಲಾರದೆ ಹೋಗ್ತಾ ಇದ್ದಾರೆ. ಮತ್ತೆ ಯೇಸು ಕ್ರಿಸ್ತರಿಗೆ ಹಿಡ್ಕೊಂಡು ಹೋಗುವಾಗ ಪೇತ್ರನ ಏನಂತ ಇದ್ದಾನೆ ಅಂದ್ರೆ, ಯೇಸು ಸ್ವಾಮಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಗಳಿತಾ ಇದ್ದಾನೆ. ಆದ್ರೆ ಪುನರುತ್ಥಾನ ಶಕ್ತಿ ಅವರ ಮೇಲೆ ಬಂದಾಗ ಬಲವಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ, ಕುಂಟ್ರಿಗೆ ಕಾಲು ಕೊಡ್ತಾ ಇದ್ದಾರೆ, ಸತ್ತವರಿಗೆ ಎಬ್ಬಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅನೇಕರ ಪಾಪ ಪರಿಹಾರಕ್ಕಾಗಿ ಸುವಾರ್ತೆ ಸೇವೆ ಬಹಿರಂಗವಾಗಿ ಬಲವಾಗಿ ಪ್ರಕಟಿಸ್ತಾ ಇದ್ದಾರೆ. ನಿರೀಕ್ಷೆ ಸಂಪೂರ್ಣವಾಗಿ ಕಳ್ಕೊಂಡಿರುವಂತಹ ಶಿಷ್ಯರು ಪುನರುತ್ಥಾನ ಶಕ್ತಿ ಅವರ ಮೇಲೆ ಬಂದಾಗ, ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಬಂದಾಗ ಬಲವಾಗಿ ಲೋಕದ ಕಟ್ಟ ಕಡೆಯವರೆಗೂ ದೇವರವರನ್ನು ಸಾಕ್ಷಿಗಳಾಗಿ ಉಪಯೋಗಿಸ್ತಾ ಇದ್ದಾರೆ. ಅದೇ ಅಂಜುಬುರ್ಕ ಶಿಷ್ಯರು, ಅದೇ ಹೇಡಿಗಳಾದಂತ ಶಿಷ್ಯರು, ಅದೇ ಭಯಗ್ರಸ್ತರಾದಂತ ಶಿಷ್ಯರು ಪುನರುತ್ಥಾನ ಶಕ್ತಿಯಿಂದ ಬಲವಾದ ಬೆಲೆಯುಳ್ಳ ಪರಿಶುದ್ಧವಾದಂತ ಮಹೋನ್ನತವಾದಂತ ಕಾರ್ಯ ಅವ್ರು ಜರುಗಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಭೂಲೋಕದಲ್ಲಿದ್ದಾಗ ಹೇಳ್ತಾ ಇದ್ದಾರೆ ಈ ಮಾತು ಏನಂತಂದ್ರೆ, ನೋಡ್ರಿ, ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಲ್ಲಿ, ಯೋಹಾನ 14ನೇ ಅಧ್ಯಾಯ 12ನೇ ವಚನ ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು,
ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಯಾಕಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ತಂದೆಯ ಬಳಿಗೆ ಹೋಗಿ ಆ ಸಹಾಯಕನನ್ನು ಕಳಿಸಿದ್ದಾನೆ. ಪುನರುತ್ಥಾನ ಶಕ್ತಿಯನ್ನು ನಮಗೆ ಸಮೀಪವಾಗಿಟ್ಟಿದ್ದಾನೆ. ಅದರಿಂದ ಆತನಿಗಿಂತ ಮಹತ್ತಾದ ಕೃತ್ಯಗಳು ಮಾಡೋದಕ್ಕೋಸ್ಕರವಾಗಿ ಪುನರುತ್ಥಾನ ಶಕ್ತಿಯಿಂದ ಆತನು ಮಾಡ್ತಾ ಇದ್ದಾನೆ. ನೋಡ್ರಿ, ಅಬ್ರಾಹ್ಮನಕ್ಕಿಂತ ಇಸಾಕನು ತನ್ನ ಮಕ್ಕಳಿಗೆ ಆಶೀರ್ವದಿಸ್ತಾ ಇದ್ದಾನೆ. ಆ ಪುನರುತ್ಥಾನ ಶಕ್ತಿಯಿಂದ ವಿಸ್ತಾರವಾದಂತಹ ರೀತಿಯಿಂದ ಇಸಾಕನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಭೂಲೋಕದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಮಕ್ಕಳು ಭವಿಷ್ಯತ್ನಲ್ಲಿ ಏನಾಗ್ತಾರೋ ಅವರ ಕುರಿತು ಆಶೀರ್ವದಿಸ್ತಾನೆ. ಮುಪ್ಪಿನ ಕಾಲದಲ್ಲಿ, ಅವಸಾನ ಕಾಲದಲ್ಲಿ, ಕಣ್ಣು ಮೊಬ್ಬಾದಾಗ, ಶಕ್ತಿ ಹೀನನಾದಾಗ ಆ ಪುನರುತ್ಥಾನ ಬಲ ಇಸಾಕನಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಭವಿಷ್ಯತ್ ಕುರಿತು ತಿಳಿಸ್ತಾ ಇದೆ. ಅದಕ್ಕಾಗಿ ಅದೇ ಕಾಲದಲ್ಲಿ ಆರಾಧನೆಗೆ ಬಂದಿರುವಂತ ನಾವು, ಆತನನ್ನು ಆರಾಧಿಸೋದಕ್ಕೋಸ್ಕರವಾಗಿ ಸೇರಿ ಬಂದಿರುವಂತ ನಾವು ಇಸಾಕನ ದೇವರ ಅನುಭವದಲ್ಲಿ ನಾವು ಬರ್ತಾ ಇದ್ದೇವೆ. ಆ ಪುನರುತ್ಥಾನ ಶಕ್ತಿಯನ್ನು ನಮ್ಮ ಜೀವಿತದಲ್ಲಿ ಅನುಭವಿಸ್ತಾ ಇದ್ದೇವ. ಸುತ್ತಮುತ್ತಲು ನೋಡ್ತಾ ಇದ್ದೇವೆ, ಭಯಂಕರವಾದ ಕೊರೋನಾದಿಂದ ಆಯ್ತು ಮುಗಿತು, ಈಗ ಏನನೇ ಇಲ್ಲ ನಮ್ಮ ಜೀವಿತದಲ್ಲಿ, ಈಗ ನಿರೀಕ್ಷೆನೇ ಇಲ್ಲ ಅಂತೇಳಿ ನಿರೀಕ್ಷೆ ಕಳ್ಕೊಂಡಂತ ಪರಿಸ್ಥಿತಿಯಲ್ಲಿ ಜೀವಿಸುವಾಗ ಈ ಪುನರುತ್ಥಾನ ಶಕ್ತಿ ಇಸಾಕನ ದೇವರು ನಿನ್ನನ್ನು ಈ ಪರಿಸ್ಥಿತಿಯಿಂದ ಹೊರಗಡೆ ತರೋದಕ್ಕೆ ಸಾಧ್ಯ ಇದೆ. ಇದನ್ನ ಅನುಭವಿಸಿ ಆತನಿಗೆ ಆರಾಧಿಸಿದರೆ ನಿಜವಾದಂತ ಆರಾಧನೆ, ಆತನಿಗೆ ಇಷ್ಟಕರವಾದಂತ ಆರಾಧನೆ, ಆತನಿಗೆ ಮೆಚ್ಚುಗೆ ತರುವಂತ ಆರಾಧನೆ ನಿನ್ನಿಂದ ಬರುವಂತದ್ದಾಗಿದೆ. ಕಡೆ ವಿಷಯ, ಯಾಕೋಬನ ದೇವರು ಈ ಮಾತನ್ನು ನೋಡಿಕೊಂಡು ನಾವು ಆರಾಧನೆಯಲ್ಲಿ ಹೋಗೋಣ. ಲೂಕ್ ಸುವಾರ್ತೆ 20ನೇ ಅಧ್ಯಾಯ 37ನೇ ವಚನ ನೋಡ್ರಿ. ಲೂಕ 20ನೇ ಅಧ್ಯಾಯ 37ನೇ ವಚನ. ಸತ್ತವರು ಬದುಕಿ ಹೇಳುತ್ತಾರೆ ಎಂಬುದನ್ನು ಮೋಶೆಯು ಸೂಚಿಸಿದ್ದಾನೆ. ಅವನು ಪದೆಯ ಸಂಗತಿ ಇರುವ ಅಧ್ಯಾಯದಲ್ಲಿ ಕರ್ತನನು ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿದ್ದಾನೆ. ದೇವರು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ಅದಕ್ಕಾಗಿ ಯಾಕೋಬನ ದೇವರು, ಯಾಕೋಬನು ಫರೋವನ ಎದುರುಗಡೆ ನಿಂತಾಗ ನನ್ನ ಆಯುಷ್ಕಾಲ 120, ಆದ್ರೆ ಇವೆಲ್ಲ ಹೆಂಗಾಗಿವೆ ಅಂತ ನೋಡ್ರಿ. ಆದಿಕಾಂಡ ಅಬ್ರಾಹ್ಮನಿಗೆ ಫರೋಹನು ಯಾಕೋಬನಿಗೆ ಕೇಳ್ತಾ ಇದ್ದಾನೆ. ಕೇಳಿದಾಗ ಯಾಕೋಬನು ಉತ್ತರ ಕೊಡ್ತಾ ಇದ್ದಾನೆ ನೋಡ್ರಿ. ಆದಿಕಾಂಡ 47ನೇ ಅಧ್ಯಾಯ 8-9 ವಚನಗಳು. ಆದಿಕಾಂಡ 47, 8, 9 ವಚನಗಳು. ಫರೋಹನು ನಿನಗೆಷ್ಟು ವರ್ಷಗಳು ಎಂದು ಕೇಳಲು ಯಾಕೋಬನು, ನಾನು ಲೋಕದಲ್ಲಿ ಸಂಚಾರ ಮಾಡಿದ 130 ವರ್ಷಗಳೇ. ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಿಲ್ಲ ಎಂದು ಹೇಳಿ ಯಾಕೋಬನು ತನ್ನ ಜೀವಿತದ ಕುರಿತು ಹೇಳ್ತಾ ಇದ್ದಾನೆ. ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ, ತನ್ನ ಜೀವಿತದ ಕುರಿತು ಹೇಳ್ತಾನೆ. ದುಃಖಕರವಾದಂತಹ ಸ್ಥಿತಿಗಳಿಂದ ಹೋಗ್ತಾ ಇದೆ. ತಂದೆಗೆ ಮೋಸ ಮಾಡಿ, ಮಾವನಿಗೆ ಮೋಸ ಮಾಡಿ ನಿಜವಾದ ಆಶೀರ್ವಾದ ಹೊಂದಿದ್ದೇನೇನೋ ಅನ್ಕೊಳ್ತಾ ಇದ್ದಾನೆ. ಆದ್ರೆ ಅವಾಗ ಒಬ್ಬ ಹೊಳೆ ಹತ್ರ ಬಂದನು. ಅವಾಗ ದೇವರ ಆಶೀರ್ವದಿಸಿದಾಗ, ನೀನು ಆಶೀರ್ವದಿಸಿದ ಹೊರತು ನಾನು ನಿನಗೆ ಬಿಡಂಗಿಲ್ಲ ಅಂತ ಹೇಳಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ನಿಜವಾದ ಆಶೀರ್ವಾದ ಹೊಂದಿದಾಗ ತಾನು ಬಲವುಳ್ಳವನಾಗ, ಲೋಕದ ಆಶೀರ್ವಾದ ಆತನಿಗೆ ಆಶೀರ್ವಾದಕರವಾಗಿ ಆತನಿಗೆ ಕಾಣ್ತಾ ಇಲ್ಲ. ಆತನಿಗೆ ದೇವರು ಕೊಟ್ಟಿರುವಂತ ಆಶೀರ್ವಾದವೇ ನಿಜವಾದದಂತ ಹೇಳಿ ಅನ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಜೀವಿತ ಯಾತ್ರೆ ದುಃಖಕರವಾದದಂತ ಹೇಳಿ ಪೇತ್ರನ ಹೇಳ್ತಾನೆ ನೋಡ್ರಿ. 1ನೇ ಪೇತ್ರ ಪತ್ರಿಕೆ, ಪೇತ್ರನ ಬರೆದಂತ 1ನೇ ಪತ್ರಿಕೆ 5ನೇ ಅಧ್ಯಾಯ. ಪೇತ್ರನು ಕೂಡ ಯೇಸು ಕ್ರಿಸ್ತರೊಂದಿಗೆ ನಿಕಟವಾದಂತ ಸಹವಾಸ ಹೊಂದಿದವನು. ಯೇಸು ಕ್ರಿಸ್ತರ ಅಪೋಸ್ತಲರಲ್ಲಿ, ಶಿಷ್ಯರಲ್ಲಿ ಬಹು ಪ್ರಾಮುಖ್ಯವುಳ್ಳಂತವನು. ಏನ್ ಹೇಳ್ತಾನಂದ್ರೆ 5ನೇ ಅಧ್ಯಾಯ 10ನೇ ವಚನ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವುದು. ಯಾಕೋಬನು ತಾನು ಜೀವಿಸಿರುವಂತ ಜೀವಿತ ಬಾಧೆಕರವಾಗಿಯೂ ದುಃಖಕರವಾಗಿಯೂ ಆತನಿಗೆ ಕಾಣಿದರೂ ಕೂಡ ಮುಂದಿರುವಂತ ಶ್ರೇಷ್ಠವಾದ ಬಹುಮಾನದ ಮೇಲೆ ಆತನ ದೃಷ್ಟಿ ಇಟ್ಕೊಂಡು ಹೋಗ್ತಾ ಇದೆ. ಪೇತ್ರನ್ ಕೂಡ ಹೇಳ್ತಾನೆ ಏನಂದ್ರೆ, ಸ್ವಲ್ಪ ಕಾಲ ಬಾಧೆಗಳು. ಯೆಶಾಯ 54ನೇದಲ್ಲಿ ಕ್ಷಣ ಮಾತ್ರಕ್ಕೆ ನಿಮ್ಮನ್ನು ಬಿಡುತ್ತೇನೆ, ಮಹಾಕೃಪೆಯಿಂದ ನಾನು ಸೇರಿಸ್ಕೊಳ್ತೇನೆ. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರನ್ನು ಕೂಡ ಶಿಲುಬೆ ಮೇಲೆ ತಂದೆಯಾದ ದೇವರು
ಕೈ ಬಿಡ್ತಾ ಇದ್ದಾರೆ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೆ ಅಂತ ಹೇಳಿ ಕೂಗ್ತಾ ಇದ್ದಾರೆ. ನಂತರ ತನ್ನ ಸ್ವಲ್ಪ ಕಾಲ ತಂದೆ ಆತನ ಕೈ ಬಿಟ್ಟರು ಕೂಡ ಶಾಶ್ವತವಾಗಿ ಆತನನ್ನು ತನ್ನ ಹತ್ರ ಸೇರಿಸಬಹುದಿಲ್ಲ. ಅದಕ್ಕಾಗಿ ಯಾಕೋಬನ ದೇವರು ನಿನಗೂ ನನಗೂ ತಿಳಿಸುವಂಥದ್ದು ಏನಂತಂದ್ರೆ, ಸ್ವಲ್ಪ ಕಾಲ ಶ್ರಮೆಗಳೇ, ಅಲ್ಪಕಾಲ ಶ್ರಮೆಗಳು, ಮತ್ತೆ ಅವು ಅಲ್ಪಕಾಲವಾದಂತ ಕ್ಷಣಿಕವಾದಂತ ಶ್ರಮೆಗಳು, ಆದರೆ ನಿತ್ಯವಾದ ಮಹಿಮೆಗೆ ನಮ್ಮನ್ನು ನಡೆಸುವಂತವುಗಳಾಗಿ. ಹಾಗಾಗಿ ಪರಲೋಕದಲ್ಲಿ ಆರಾಧಿಸ್ತಾ ಇದ್ದಾರೆ. ಆರಾಧನೆಯ ಗುಂಪಿದೆ. ಆ ಗುಂಪಿನ ಕುರಿತು ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ, ಪ್ರಕಟಣೆ 7ನೇ ಅಧ್ಯಾಯ 12ರಿಂದ 14 ವಚನಗಳಲ್ಲಿ ನೋಡ್ತೇವೆ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 12ರಿಂದ 14 ವಚನಗಳು. ಆಮೇನ್. ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬೆಳು ನಿಲುವಂಗಿ ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಮಹಾ ಶ್ರಮೆಗಳಿಂದ ದಾಟೋದಂತವರು ಆತನನ್ನು ಪರಲೋಕದಲ್ಲಿ ಆರಾಧಿಸ್ತಾರೆ. ಆ ಆರಾಧನೆಯ ಗುಂಪಿನಲ್ಲಿ ನೀನು ಕೂಡ ಸೇರ್ಬೇಕಂತಂದ್ರೆ ಈ ಕ್ಷಣಿಕವಾದಂತ, ಈ ಅಲ್ಪವಾದಂತ ಶ್ರಮೆಗಳನ್ನು ದಾಟಿ ಆತನೊಂದಿಗೆ ಸದಾಕಾಲ ನಿಲ್ಲೋದಕ್ಕೆ ಹೋಗ್ಬೇಕಾಗಿ. ಶ್ರಮೆಗಳು, ಕಷ್ಟಗಳು ಬಂದಾಗ ಆತನನ್ನು ಆರಾಧಿಸೋದು ಮರ್ತು ಹೋಗ್ತಾ ಇದೀಯಾ, ಬಿಟ್ಟು ಹೋಗ್ತಾ ಇದೀಯಾ? ಯಾಕೋಬನ ದೇವರು ನಿನಗೆ ನೆನಪು ಮಾಡ್ತಾ ಇದ್ದಾನೆ. ಆತನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿಸಿಕೊಳ್ಳೋದಕ್ಕಾಗಿ ನಾಚಿಕೆ ಪಡ್ತಾ ಇಲ್ಲ. ಅದಕ್ಕಾಗಿ ನೀನು ಆತನ ಗೆಳೆಯನಾಗ್ತೀಯ. ಆತನಿಗೆ ಗೆಳೆತನ ಮಾಡೋದಕ್ಕೋಸ್ಕರವಾಗಿ ಏನಾದ್ರೂ ಕ್ರಯ ಸಲ್ಲಿಸೋದಕ್ಕೆ ಸಿದ್ಧವಾಗಿದೆಯಾ? ಆತ್ಮದಿಂದ ಸತ್ಯದಿಂದ ಆರಾಧಿಸಿ. ಇಸಾಕನ ದೇವರು ನಿನ್ನ ಸ್ವಂತ ಶಕ್ತಿಯ ಮೇಲೆ ಅಲ್ಲ, ನಿನ್ನ ಬಲದ ಮೇಲೆ ಅಲ್ಲ, ಆತನು ಮರಣದಿಂದ, ಸಮಾಧಿಯಿಂದ ತಿರುಗೆದ್ದಿರುವಂತ ಆ ಪುನರುತ್ಥಾನ ಶಕ್ತಿಯ ಮೇಲೆ ಪರಿಪೂರ್ಣವಾಗಿ ಪ್ರತಿ ಪರಿಸ್ಥಿತಿಯಲ್ಲಿ ಆಧಾರವಾಗ್ತಿದೀಯಾ? ಇದೇ ಇಸಾಕನ ದೇವರೊಂದಿಗೆ ನೀನು ಕೂಡ ಸೇರಿ ಆರಾಧಿಸಿ. ಮೊದಲನೇದಾಗಿ ಯಾಕೋಬನ ದೇವರು ಭೂಲೋಕದ ಶ್ರಮೆ, ಕಷ್ಟ, ಭಯಂಕರವಾದ ಪರಿಸ್ಥಿತಿಗಳ ಮುಖಾಂತರವಾಗಿ ಆತನನ್ನು ತೆಗೆದುಕೊಂಡು ಹೋಗಿ ನೀನು ಬಂದಾಗ, ಆತನ ಜೊತೆ ಸದಾಕಾಲ ನಿನಗೆ ಇಟ್ಟುಕೊಳ್ಳುವಂತನಾಗಿದ್ದ. ಆ ಪರಲೋಕದಲ್ಲಿ ಎಲ್ಲಾ ಜನರು, ಅಬ್ರಹಾಮನು, ಇಸಾಕರು, ಯಾಕೋಬರು, ಮತ್ತೆ ಭೂಲೋಕದಿಂದ ಮಹಾಶ್ರಮೆಗಳಿಂದ ಹೋದಂತವರು ಆತನಿಗೆ ಪ್ರಭಾವ, ಜ್ಞಾನ, ಘನ, ಮಹಿಮೆ ಸಲ್ಲಿಸಿ ಆರಾಧಿಸ್ತಾ ಇದ್ದಾರೆ. ನೋಡ್ರಿ, ಯೋಹಾನನಿಗೆ, ಪದ್ಮೋಸ್ ದ್ವೀಪದಲ್ಲಿರುವಂತ ಯೋಹಾನನಿಗೆ ಈ ವಿಷಯಗಳು ಅರ್ಥ ಆಗ್ತಾ ಇಲ್ಲ, ಅಲ್ಲಿರುವಂತವ್ರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಿಶುದ್ಧಾತ್ಮ ದೇವರು ನಿನಗೂ ನನಗೂ ಕೂಡ ಭೂಲೋಕದ ಈ ದಿನಗಳಲ್ಲಿ ನಾವು ಆತನಿಗೆ ಅರ್ಪಿಸುವಂತ ಆರಾಧನೆ ಯಾವ ರೀತಿಯಾಗಿರ್ಬೇಕನ್ನುವಂಥದ್ದನ್ನು ನಮ್ಗೆ ಕಲಿಸ್ತಾ ಇದ್ದಾರೆ. ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನಿನ್ನ ದೇವರು ಆಗಿದ್ದಾನ. ಆತನ ದೇವರು ನಿನ್ನ ದೇವರು ಆತನ ಆಗಿದ್ದಾನ. ಆತನಿಗೆ ನಿನ್ನ ದೇವರಾಗಿ ನೀನು ಮಾಡಿಕೊಂಡಿದ್ದೀಯಾ? ಆಲೋಚಿಸಿಕೊ. ಆತ್ಮದಿಂದ, ಸತ್ಯದಿಂದ ಆರೈಸೋದಕ್ಕೋಸ್ಕರವಾಗಿ ನಿನ್ನ ಜೀವಿತಗಳನ್ನು ಒಪ್ಪಿಸಿಕೊ. ದೇವರ ವಾಕ್ಯ ಭಾಗವನ್ನು ಆಶೀರ್ವಿಸಿ ಆತನನ್ನು ನಿಜವಾದ ರೀತಿಯಲ್ಲಿ ಆರಾಧಿಸಲು ನಮ್ಮನ್ನು ಸಹಾಯ ಮಾಡಲಿ. ದೇವರ ವಾಕ್ಯ ಭಾಗವನ್ನು ಆಶೀರ್ವಿಸಲಿ. ನಾವು ಆರಾಧನೆಯಲ್ಲಿ ಹೋಗೋಣ. ದೇವರ ವಾಕ್ಯನ ಆಶೀರ್ವದಿಸಿ. ಪರಿಶುದ್ಧ ತಂದೆ, ಪ್ರೀತಿಯುವಂತ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನನ್ನ ದೇವರು ನೇರಾಗಿದ್ದಕ್ಕಾಗಿ ಅಬ್ರಹಾಮನಂತೆ ಗೆಳತನ ಮಾಡಲು ಕ್ರಯ ಸಲ್ಲಿಸಲು, ಇಸಾಕನಂತೆ ಪುನರುತ್ಥಾನ ಶಕ್ತಿ ಮೇಲೆ ಪರಿಪೂರ್ಣವಾಗಿ ಆಧಾರವಾಗಿರಬೇಕು, ಯಾಕೋಬನಂತೆ ಶ್ರಮೆ, ಕಷ್ಟ, ದುಃಖಗಳಲ್ಲಿ ನಿನ್ನನ್ನು ಆರಾಧಿಸಲು ದೇವ, ಈ ಆರಾಧಿಸುತ್ತಾ ಪರಲೋಕದಲ್ಲಿ ಆರಾಧಿಸುವವರ ಗುಂಪಿನಲ್ಲಿ ನಮ್ಮನ್ನು ನಡೆಸ್ತಿರುತ್ತೆ. ವಾಕ್ಯ ಭಾಗವನ್ನು ಆಶ್ರಯಿಸ್ತಿರ್ತೇವೆ. ಬಲಹೀನವಾದಂತ ಸಮಯದಲ್ಲಿ ಬಿತ್ತಲ್ಪಟ್ಟಂತ ವಾಕ್ಯಗಳು ವಾಕ್ಯದಿಂದ ದೇವರ ಆತ್ಮದಿಂದ ಬಲಪಡಿಸ್ತೀರಿ ಅಂತ ಹೇಳಿ, ಆರಾಧನೆಗಾಗಿ ನಮ್ಮನ್ನು ಸಿದ್ಧಪಡಿಸ್ತೀರಿ ಅಂತ ಹೇಳಿ, ಸಹೋದರ ಸಹೋದರಿಯರು ಸೇರಿ ಆರಾಧಿಸುವಂತ ಸಮಯ ಆಶೀರ್ವಾದದಾಯಕವಾಗಿ ಅನುಗ್ರಹಿಸ್ತೀರಿ ಅಂತ ಹೇಳಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇನೆ ತಂದೆ, ಆಮೇಲೆ. ನೀವೆಲ್ಲರೂ ಸೇರಿ ಕುಟುಂಬದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಸಹೋದರ ಸಹೋದರಿಯರು ಕರ್ತನನ್ನು ಆರಾಧಿಸ್ತೀರಿ. ಅದಾದ ನಂತರ ಎರಡನೇ ಸಂದೇಶ, ಮೇಲಿನ ಸಂದೇಶ ನಾವು ಕೇಳೋಣ.